ಈಗ ನಾನು ತಮಗೆ ಬಹಳ ಪ್ರಮುಖವಾದ ವಿಷಯ ಏನಂದರೆ ಟಾಪ್ 5 ಟಿಪ್ಸ್ ಫಾರ್ ನ್ಯಾಚುರಲ್ ಪೇನ್ ರಿಲೀಫ್. ಇವತ್ತು ನೀವು ಯಾವುದೇ ವೈದ್ಯರ ಹತ್ರ ಹೋಗಿ, ಮಣಿಪಾಲ್ ಇರಲಿ, ಕೊಲಂಬೇಶ್ ಇರಲಿ, ಏಮ್ಸ್ ಇರಲಿ, ಎಲ್ಲರೂ ಬರೆದುಕೊಡೋ ಮಾತ್ರೆ ನೋವಿಗೆ ಏನಂದರೆ ಪೇನ್ ಕಿಲ್ಲರ್. ಜೆನ್ರಿಕ್ ನೇಮ್ಸು ಒಂದೇ, ಆದರೆ ಬ್ರ್ಯಾಂಡ್ ನೇಮ್ ಬೇರೆ ಬೇರೆ ಇರುತ್ತೆ. ನಿಮಗೆ ಪೇನ್ ಕಿಲ್ಲರ್ ಅಂತ ಕೂಡ ಗೊತ್ತಾಗಲ್ಲ. ಇನ್ನು ಕೆಲವೊಬ್ಬರು ಸ್ಟೆರಾಯ್ಡನ್ನು ಬರೆದು ಕೊಡ್ತಾರೆ. ಓಕೆ, ಸ್ಟೆರಾಯ್ಡಲ್ ಪೇನ್ ಕಿಲ್ಲರ್ ಅಂತ ಹೇಳ್ಬಿಟ್ಟು. ಸೊ ಕೆಲವರು ಪೇನ್ ತಡ್ಕೊಳಕ್ಕಾಗದೆ ಇವತ್ತು ಭಾಳಷ್ಟು ಲೇಬರರ್ಸು ಆಲ್ಕೋಹಾಲ್ ಕುಡಿತಾರೆ, ಕೆಲವರು ಸ್ಮೋಕಿಂಗ್ ಮಾಡ್ತಾರೆ, ಕೆಲವರು ಸ್ವೀಟ್ ತಿಂತಾರೆ. ಓಕೆ, ಸೊ ಇವತ್ತು ಪೇನ್ ಕಿಲ್ಲರಿಂದ ಭಾಳಷ್ಟು ಅನಾಹುತ ಆಗ್ತಾ ಇದೆ. ಆಕ್ಸಿಕಾಂಟನ್ ಅನ್ನೋ ಒಂದೇ ಒಂದು ಪೇನ್ ಕಿಲ್ಲರಿಂದ ಅಮೆರಿಕದಲ್ಲಿ ಸುಮಾರು 50,000 to 70,000, ಸಮ್ಟೈಮ್ 1,00,000 ಪೀಪಲ್ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ. ಸೊ ಇದರಿಂದ ಭಾಳಷ್ಟು ಜನಕ್ಕೆ ಕಿಡ್ನಿ ಹಾಳಾಗ್ತಾ ಇದೆ, ಎಸಿಡಿಟಿ ಆಗ್ತಾ ಇದೆ, ಸೊ ಅಡಿಕ್ಷನ್ ಆಗಿ ತೂಕ ಜಾಸ್ತಿ ಆಗುತ್ತೆ, ಡಯಾಬಿಟಿಸ್ ಬರುತ್ತೆ. ಹೀಗಾಗಿ ನ್ಯಾಚುರಲ್ ಪೇನ್ ರಿಲೀಫ್ ಭಾಳ ಇಂಪಾರ್ಟೆಂಟು. ನಂಬರ್ 1 ನ್ಯಾಚುರಲ್ ಪೇನ್ ರಿಲೀಫ್. ನೋಡಿ, ಇವತ್ತು ತಾವು ಒಂದು ಮಸಲ್ ಸ್ಟ್ರೆಚಿಂಗು, ಲಿಗ್ಮೆಂಟ್ ಸ್ಟ್ರೆಚಿಂಗ್ ಮಾಡಿ, ಕ್ರಾಸ್ ಸ್ಟ್ರೆಚಿಂಗ್ ಮಾಡಿ. ಈ ಸ್ಟ್ರೆಚಿಂಗ್ ಮಾಡೋದ್ರಿಂದ ತಮಗೆ ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಎಂಡೋಜಿನಸ್ ಮಾರ್ಫಿನ್, ನಿಮ್ಮ ದೇಹ ಕೂಡ ನ್ಯಾಚುರಲ್ ಆಗಿ ಒಂದು ಮಾರ್ಫಿನ್, ವೆರಿ ಪವರ್ಫುಲ್ ಪೇನ್ ಕಿಲ್ಲರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆವಾಗ ಪೇನ್ ಕಡಿಮೆ ಆಗುತ್ತೆ. ಇದು ಯಾವುದೇ ಅಡ್ಡ ಪರಿಣಾಮ ಇಲ್ಲದಂಥ ಪೇನ್ ಕಿಲ್ಲರು, ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಮಾಡಿರೋದು. ಸೊ ನಂಬರ್ 1. ನಂಬರ್ 2, ನೀವು ಇನ್ಫ್ಲಮೇಟ್ರಿ ಡಯಟನ್ನು ಊಟ ಮಾಡಿ. ಇನ್ಫ್ಲಮೇಷನ್ ಆದಾಗ ತಮಗೆ ನ್ಯಾಚುರಲ್ ಆಗಿ ಪೇನ್ ಜಾಸ್ತಿ ಆಗುತ್ತೆ. ಸೊ ಇನ್ಫ್ಲಮೇಷನ್ ಕಡಿಮೆ ಆದಾಗ ಆಟೋಮೆಟಿಕ್ಲಿ ಪೇನ್ ಕಡಿಮೆ ಆಗುತ್ತೆ. ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೆ ಸ್ಟೆರಾಯ್ಡ್ ತೊಗೋಬೋದು, ಆದರೆ ಸ್ಟೆರಾಯ್ಡಿಂದ ಭಾಳ ಭಯಾನಕ ಸೈಡ್ ಎಫೆಕ್ಟ್ ಇದೆ. ಫಾರ್ ಎಕ್ಸಾಂಪಲ್, ತೂಕ ಜಾಸ್ತಿ ಆಗೋದು, ಮೆನ್ನಿಗೆ ಹೇರ್ ಲಾಸ್ ಆಗೋದು, ಹೆಣ್ಮಕ್ಳಿಗೆ ಹೇರ್ ಜಾಸ್ತಿ ಆಗೋದು ಬಾಡಿ ಮೇಲೆ, ವಾಯ್ಸ್ ದಪ್ಪ ಆಗೋದು, ಕೆಟ್ರಾಕ್ಟ್ ಆಗೋದು, ಮತ್ತು ಮೂಳೆ ಎಲ್ಲ ಸವದೋಗುತ್ತೆ, ಆಸ್ಟಿಪೊರೋಸಿಸ್ಸು. ಹಾಗೆ ಅದರಿಂದ ಸ್ಟೆರಾಯ್ಡನ್ನು ಅವಾಯ್ಡ್ ಮಾಡಿ ಆದಷ್ಟು ನ್ಯಾಚುರಲ್ ಪೇನ್ ಕಿಲ್ಲರ್ ತೊಗೋಬೋದು. ಯಾವುದಂದ್ರೆ ಎಕ್ಸ್ಟೆಕ್ಸೆಂಥಿನ್, ಕರ್ಕ್ಯುಮಿನ್, ಅರಿಶಿಣದಲ್ಲಿರೋ ಒಂದು ವಸ್ತು, ಮತ್ತು ಒಮೆಗಾ 3 ಕಾಡ್ ಲಿವರ್ ಆಯಿಲು, ಫ್ಲಾಕ್ಸ್ ಸೀಡ್ಸು. ಇದರಲ್ಲಿ ನ್ಯಾಚುರಲ್ ಆಗಿ ಇನ್ಫ್ಲಮೇಟರಿ ಕೆಮಿಕಲ್ಸ್ ಇರೋದ್ರಿಂದ ಈ ಇನ್ಫ್ಲಮೇಟರಿ ಸಪ್ಲಿಮೆಂಟ್ ಅಥವಾ ಕೆಮಿಕಲ್ ತೆಗೆದುಕೊಂಡಾಗ, ಊಟ ತೆಗೆದುಕೊಂಡಾಗ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆದಾಗ ನೋವು ಕೂಡ ಕಡಿಮೆ ಆಗುತ್ತೆ. ನಂಬರ್ 3, ನೋಡಿ, ನಮ್ಮ ದೇಹದಲ್ಲಿ ಲೆಗ್ ಲೆಂತ್ ಹೆಚ್ಚು ಕಡಿಮೆ ಆಗಿ, ಈ ಬೋನ್ ರೊಟೇಟ್ ಆಗಿ, ಡಿಸ್ಬಲ್ಜ್ ಆಗಿ, ಈ ನರ್ವ್ ಮೇಲೆ ಪ್ರೆಷರ್ ಬಿದ್ದಾಗ ತಮಗೆ ಭಯಂಕರ ನೋವಾಗುತ್ತೆ. ಎಲ್ಲಿ ಬ್ಯಾಕಲ್ಲಿ ಬ್ಯಾಕ್ ಪೇನು, ನೆಕ್ ಪೇನು, ಶೋಲ್ಡರ್ ಪೇನು, ಅಥವಾ ನೀ ಪೇನು, ಕಟ್ಲೆ ಸೌದೋದಾಗ. ಸೊ ಈ ಥರ ನೋವಾದಾಗ ನೀವು ರೂಟ್ ಕಾಸನ್ನು ಟ್ರೀಟ್ ಮಾಡಬೇಕು. ಬರೀ ಪೇನ್ ಕಿಲ್ಲರ್ ತೆಗೆದುಕೊಳ್ಳೋದ್ರಿಂದ ಟೆಂಪ್ರವರಿ ಪೇನ್ ಕಡಿಮೆ ಆಗುತ್ತೆ, ಆದರೆ ಕಟ್ಲೆ ಸೌದೋಗುತ್ತೆ, ಈ ನರ ಡ್ಯಾಮೇಜ್ ಆಗಿಬಿಟ್ಟು ಮತ್ತೆ ನಿಮ್ಗೆ ಎದ್ದು ನಡೆಯೋಕ್ಕಾಗದೆ ಅಂತ ಪರಿಸ್ಥಿತಿ ಬರ್ಬೋದು. ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿ ತಮಗೆ ಆರ್ಗನ್ ಕೂಡ ಫಂಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಹೀಗಾಗಿ ಕ್ಯಾರೋಪ್ರಾಕ್ಟಿಕ್ ಚಿಕಿತ್ಸೆಯನ್ನು ತೆಗೆದುಕೊಂಡು ನರ್ವ್ ಮೇಲೆ ಬಿದ್ದಿರೋ ಪ್ರೆಷರನ್ನು ತೆಗಿಬೇಕಾಗುತ್ತೆ. ಡಿಸ್ಬಲ್ಜು, ರೂಟ್ ಕಾಸು, ಹರಿಯೇಟೆಡ್ ಡಿಸ್ಕು, ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ಸು, ಲೆಗ್ ಲೆಂತ್ ಡಿಫ್ರೆನ್ಸು, ಪೆಲ್ವಿಕ್ ಟಿಲ್ಟು, ಈ ರೂಟ್ ಕಾಸನ್ನು ಟ್ರೀಟ್ ಮಾಡಿದಾಗ ಆಟೋಮೆಟಿಕ್ಲಿ ಪೇನ್ ಕಡಿಮೆ ಆಗುತ್ತೆ. ಇದು 3rd ಟಿಪ್ಪು. ನೆಕ್ಸ್ಟ್ ಟಿಪ್ಪು, ಸೊ ನಮ್ಮ ದೇಹ ಅಥವಾ ನಮ್ಮ ಪ್ರಕೃತಿ ಆಲ್ರೆಡಿ ನ್ಯಾಚುರಲ್ ಪೇನ್ ಕಿಲ್ಲರನ್ನು ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್, ಸಾಲ್ವೆ ಸೀಡ್ಸ್ ಬರುತ್ತೆ, ಆಳ್ವೆ ಸೀಡ್ಸು ಅಥವಾ ಪಾಪಿ ಸೀಡ್ಸು. ಈ ಸೀಡ್ಸನ್ನು ತೆಗೆದುಕೊಂಡಾಗಲೂ ಕೂಡ ತಮಗೆ ಪೇನ್ ರಿಲೀಫ್ ಕೂಡ ಆಗುವ ಸಂಭವ ಜಾಸ್ತಿ ಇದೆ. ನೆಕ್ಸ್ಟ್ ಬಂದು TSC ಅಂತ ಒಂದು ಆಯಿಲ್ ಇದೆ, ಹೆಂಪ್ ಆಯಿಲ್ ಅಂತ ಬರುತ್ತೆ. ಹೆಂಪ್ ಆಯಿಲಲ್ಲಿ TSC ಅನ್ನೋ ಕೆಮಿಕಲಿಂದ ಕೂಡ ನ್ಯಾಚುರಲ್ ಪೇನ್ ಕಿಲ್ಲರ್ ಆಗಿ ವರ್ಕ್ ಆಗುತ್ತೆ. ಇದ್ರ ಜೊತೆಗೆ ತಾವು ಕಪ್ಪಿಂಗ್ ಟ್ರೀಟ್ಮೆಂಟ್ ತೆಗೆದುಕೊಳ್ಬೋದು, ಅಕ್ಯುಪಂಚರ್, ಎಲೆಕ್ಟ್ರೋ ಅಕ್ಯುಪಂಚರ್ ತಗೋಬೋದು, ಅಥವಾ ಸೆಲ್ಫ್ ಅಕ್ಯುಪ್ರೆಷರ್ ಮಾಡಿ. ಈ ಥರ ನೋಡಿ, ಸೆಲ್ಫ್ ಅಕ್ಯುಪ್ರೆಷರ್ LI4, ಓಕೆ, ಅಥವಾ ಲಿಂಗು ಡಾಬಾಯ್, ಇವೆರಡು ಪಾಯಿಂಟನ್ನು ಸ್ಟಿಮ್ಯುಲೇಟ್ ಮಾಡಿದಾಗಲೂ ಕೂಡ ನ್ಯಾಚುರಲ್ ಆಗಿ ಪೇನ್ ಆಗುತ್ತೆ. ಆದರೆ ಬರೀ ಪೇನ್ ಕಡಿಮೆ ಮಾಡ್ಕೋಬೇಡಿ. ಪೇನ್ ಇದು ಒನ್ ಆಫ್ ದ ಸಿಂಪ್ಟಮ್. ನೋಡಿ, ಒಂದು ಹಾವು ಕಚ್ಚಿದಾಗ ಏನಾಗುತ್ತೆ, ಪೇನ್ ಇದ್ದರೆ ಮಾತ್ರ ನಮಗೆ ಹಾವು ಕಚ್ಚಿದ್ದು ಗೊತ್ತಾಗುತ್ತೆ. ಇಲ್ಲಿ ಪೇನ್ ಸಮಸ್ಯೆ ಅಲ್ಲ, ಹಾವು ಕಚ್ಚಿದ ಸಮಸ್ಯೆ, ವಿಷ ದೇಹದಲ್ಲಿ ಹೋಗಿದೆ. ನಾವು ಹಾವಿನ ಕಡಿತಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳಬಲ್ಲು, ಪೇನ್ ಕಿಲ್ಲರ್ ತೊಗೊಂಡು ಹಾಗೆ ಇದ್ದಾಗ ಮನುಷ್ಯ ಸತ್ತು ಹೋಗ್ತಾನೆ. ಹೀಗಾಗಿ ಹಾವು ಕಚ್ಚಿದಾಗ ಈ ನೋವು ಭಾಳ ಒಳ್ಳೆಯ ನೋವು. ಈ ನೋವಿಗೆ ನಮಗೆ ಪೇನ್ ಕಿಲ್ಲರ್ ಬೇಕಾಗಿಲ್ಲ, ಇದಕ್ಕೆ ಬೇಕಾಗಿದ್ದು ಎಂಟಿವಿನೋಮ್ ಚಿಕಿತ್ಸೆ. ಆವಾಗ ನಮ್ಮ ಪ್ರಾಣ ಉಳಿಯುತ್ತೆ. ಪೇನ್ ಈಸ್ ವೆರಿ ಗುಡ್. ಈ ಪೇನ್ ಇಲ್ಲದೆ ಇದ್ದಾಗ ನಿಮಗೆ ಏನಾಗುತ್ತೆ ಅಂತ ಗೊತ್ತೇ ಆಗಲ್ಲ. ಫಾರ್ ಎಕ್ಸಾಂಪಲ್, ಚೆಸ್ಟ್ ಪೇನ್ ಇರುತ್ತೆ, ನಮಗೆ ಕ್ಯಾನ್ಸರ್ ಆಗಿರ್ಬೋದು. ಚೆಸ್ಟ್ ಪೇನ್ ಇದ್ದಾಗ ನಾವು ಪೇನ್ ಕಿಲ್ಲರ್ ತೊಗೊಂಡು ಹಾಗೆ ಇದ್ದಾಗ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಹೋಗಿ ಭಾಳಷ್ಟು ಜನ ಸತ್ತೋಗಿದ್ದಾರೆ. ಹೀಗಾಗಿ ನ್ಯಾಚುರಲ್ ಪೇನ್ ರಿಲೀಫ್ ಭಾಳ ಇಂಪಾರ್ಟೆಂಟು. ನಾನು ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿ. ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ನಂಬರು 767676
0107 7676760107 ಈ ನಂಬರಿಗೆ ಫೋನ್ ಮಾಡಿ ನಮಗೆ ಏನೇ ಕ್ವಶನ್ ಇದ್ದರೂ ಕೇಳ್ಬೋದು, ಅಥವಾ ನಮ್ಮ ಹತ್ರ ವಿಸಿಟ್ ಮಾಡಿ ಚೆಕಪ್ ಮಾಡಿ. ನಿಮಗೆ ನೋವು ಯಾಕೆ ಬರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಖಂಡಿತವಾಗಲೂ ನೋವು ರಹಿತ ಜೀವನವನ್ನು ತಾವು ನಡೆಸ್ಬೋದು. ಥ್ಯಾಂಕ್ ಯು.